ಆದರೆ ಸಂಪುಟ ವಿಸ್ತರಣೆ ಬಗ್ಗೆ ತಂದೆಗೆ ಅಸಮಾಧಾನ ಇಲ್ಲ ಅನ್ನೋದು ಯತೀಂದ್ರ ಅವರ ಹೇಳಿಕೆ. ಈಗಾಗಲೇ ಮಾತನಾಡಿರೋದನ್ನ ಕೇಳಿದ್ವಿ. ಸಿದ್ದರಾಮಯ್ಯ ಪುತ್ರ ಯತೀಂದ್ರ ನಿನ್ನೆ ತಂದೆಯವರ ಹುಟ್ಟುಹಬ್ಬ, ತುಂಬಾ ಜನ ಬಂದಿದ್ರು, ಮಂತ್ರಿಯಾದವರು ಕೂಡ ಬಂದು ವಿಶ್ ಮಾಡಿದ್ದಾರೆ, ಯಾವ ಅಸಮಾಧಾನನೂ ಅವರಿಗಿಲ್ಲ ಅಂತ ಮಾತನಾಡಿದ್ದಾರೆ. ಲೋಕಭವನಕ್ಕೆ ಬರಲಿಲ್ಲ, ಅಸಮಾಧಾನ ಆಗಿದೆ. ಜೊತೆ ಅವ್ರು ಬಳಸಿರ್ತಕ್ಕಂಥ ಕೆಲವು ಶಾಸಕರ ಲಿಸ್ಟಲ್ಲಿ ಇರಲಿಲ್ಲ. ಬ್ಯಾಡಗಿ ಶಾಸಕರು ಅವ್ರಿಗೇನು ಅಸಮಾಧಾನ ಇಲ್ಲ. ಮತ್ತು ಯಾರ್ಯಾರು ಮಂತ್ರಿಗಳಾಗಿದ್ರು ಅವರಲ್ಲಿ ಎಷ್ಟೊಂದು ಜನ ಬಂದು ತಂದೆಯವ್ರನ್ನ ಬಂದು ಭೇಟಿ ಮಾಡಿ ಶುಭಾಶಯಗಳು, ಆವತ್ತು ತಂದೆಯವ್ರ ಬರ್ತಡೇ ಕೂಡ ಆಯಿತು, ಹುಟ್ಟಿದಬ್ಬ ಕೂಡ ಆಯಿತು ನೆನ್ನೆ. ಸೊ ಹಾಗಾಗಿ ಬಂದು ಶುಭಾಶಯಗಳನ್ನು ಕೂಡ ತಿಳಿಸಿದ್ರು. ತಂದೆಯವ್ರನ್ನೆಲ್ಲರಿಗೂ ಕೂಡ ಶುಭ ಹಾರೈಸಿದ್ದಾರೆ. ಸೊ ಅವ್ರಿಗೇನು ಅಸಮಾಧಾನ ಇಲ್ಲ. ಎಂ ಕೃಷ್ಣಪ್ಪ ಪ್ರಿಯ ಕೃಷ್ಣಗೆ ಕೈ ತಪ್ಪಿದೆ ಸಚಿವಗಿರಿ. ವಿಜಯನಗರ, ಗೋವಿಂದರಾಜನಗರ ಕಾಂಗ್ರೆಸ್ ಆಕ್ರೋಶ ವ್ಯಕ್ತಪಡಿಸ್ತಾ ಇದೆ. ಈಗಾಗಲೇ ನಮ್ಮ ಪ್ರತಿನಿಧಿ ಪ್ರಸನ್ನ ವಿವರಿಸ್ತಾ ಇದ್ರು. ಇಬ್ಬರೂ ಶಾಸಕರ ಬೆಂಬಲಿಗರು ಧರಣಿಗೆ ಮುಂದಾಗಿದ್ದಾರೆ. ಕೆಪಿಸಿಸಿ ಕಚೇರಿ ಮುಂಭಾಗದಲ್ಲಿ ಧರಣಿ ನಡೆಯಲಿದೆ. ಕೆಪಿಸಿಸಿ ಅಧ್ಯಕ್ಷರ ಭೇಟಿಗೂ ಕೂಡ ಮುಖಂಡರು ಅವಕಾಶ ಕೇಳಿದ್ದಾರೆ. ಸ್ಥಳೀಯ ನಾಯಕರಿಂದ ಸಾಮೂಹಿಕ ರಾಜೀನಾಮೆಯ ಆಕ್ರೋಶ ಕೂಡ ಕಂಡು ಬರ್ತಾ ಇದೆ. ಅದನ್ನ ಸಮಾಧಾನ ಪಡಿಸುವಂತಹ ಪ್ರಯತ್ನಕ್ಕೂ ಕೂಡ ಚಲುವರಾಯಸ್ವಾಮಿ ಅವರು ಮುಂದಾದರು. ಪ್ರತಿಭಟನೆಯ ಪೋಸ್ಟರ್ಗಳನ್ನು ನೋಡ್ತಾ ಇದ್ದೀವಿ. ಜನ ಸೇರಿರುವಂಥದ್ದು, ಆಕ್ರೋಶ ವ್ಯಕ್ತ ಆಗ್ತಾ ಇರೋದು. ಸಹಜವಾಗಿ ಅವರ ಬೆಂಬಲಿಗರಿಗೆ, ತಮ್ಮ ನಾಯಕರಿಗೆ ಈ ಬಾರಿ ಆದರೂ ಅವಕಾಶ ಸಿಗಬಹುದು ಎನ್ನುವ ನಿರೀಕ್ಷೆ ಇರುತ್ತೆ. ಹೊಸ ಮುಖಗಳಿಗೆ, ಯುವ ಮುಖಗಳಿಗೆ ಅವಕಾಶ ಸಿಗುತ್ತೆ ಎನ್ನುವಂಥ ಮಾತಿತ್ತು. ಆದರೆ ಈ ಬಾರಿಯೂ ಸಿಗದೇ ಇದ್ದದ್ದು ಅವರ ಅಸಮಾಧಾನಕ್ಕೆ ಕಾರಣ ಆಗಿದೆ. ಸ್ಥಳೀಯ ನಾಯಕರು ಸಾಮೂಹಿಕ ರಾಜೀನಾಮೆ ಕೊಡುವಂತಹ ಸಾಧ್ಯತೆಗಳು ಕಂಡು ಬರ್ತಾ ಇದೆ. ಕೆಪಿಸಿಸಿ ಅಧ್ಯಕ್ಷರ ಭೇಟಿಗೂ ಕೂಡ ಮುಖಂಡರು ಅವಕಾಶ ಕೇಳಿದ್ದಾರೆ. ವಿಜಯನಗರ, ಗೋವಿಂದರಾಜನಗರದ ಕಾಂಗ್ರೆಸ್ ಕಾರ್ಯಕರ್ತರು, ಎಂ ಕೃಷ್ಣಪ್ಪ, ಪ್ರಿಯಕೃಷ್ಣ ಅವರ ಬೆಂಬಲಿಗರು ಆಕ್ರೋಶವನ್ನು ಹೊರಹಾಕ್ತಾ ಇದ್ದಾರೆ.